ನಮಸ್ಕಾರ. ನೀವು ಸುಂದರವಾಗಿಲ್ಲ ಎಂದು ಕೊರಗುತ್ತಿದ್ದೀರಾ? ನಿಮ್ಮ ಹತ್ತಿರ ಹಣವಿಲ್ಲ ಎಂದು ಸಂಕೋಚ ಪಡುತ್ತಿದ್ದೀರಾ? ಅಥವಾ ಇತರರಂತೆ ಇಂಗ್ಲಿಷ್ ಮಾತನಾಡಲು ಬರಲ್ಲ ಎಂದು ಹಿಂದೆ ಸರಿಯುತ್ತಿದ್ದೀರಾ? ನೆನಪಿಡಿ, ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನನ್ನು ತಾನು ಗೌರವಿಸಿಕೊಳ್ಳುವುದಿಲ್ಲವೋ ಅವರನ್ನು ಜಗತ್ತು ಎಂದಿಗೂ ಗೌರವಿಸುವುದಿಲ್ಲ. ಈ ಕೀಳರಿಮೆಯು ನಿಮ್ಮನ್ನು ಹೇಗೆ ಹಂತ ಹಂತವಾಗಿ ಕೊಲ್ಲುತ್ತದೆ ಮತ್ತು ಅದರಿಂದ ಹೊರಬರುವುದು ಹೇಗೆ ಎಂದು ತಿಳಿಯೋಣ. 1. ಹೋಲಿಕೆ ಎಂಬ ವಿಷ. ಚಾಣಕ್ಯರ ಮೊದಲ ಸೂತ್ರ, ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಹಿಂದೆ ನಿಲ್ಲಿಸಿ. ಸೂರ್ಯ ಮತ್ತು ಚಂದ್ರ ಇಬ್ಬರೂ ಪ್ರಕಾಶಿಸುತ್ತಾರೆ, ಆದರೆ ಅವರವರ ಸಮಯ ಬಂದಾಗ ಮಾತ್ರ. ಇತರರ ಬಣ್ಣ, ಹಣ ಅಥವಾ ಅಂತಸ್ತನ್ನು ನೋಡಿ ನಿಮ್ಮನ್ನು ನೀವು ಕೀಳಾಗಿ ಕಾಣುವುದು ಅಜ್ಞಾನದ ಲಕ್ಷಣ. ನಿಮ್ಮ ಹೋಲಿಕೆ ನಿಮ್ಮ ನಿನ್ನೆಯ ವ್ಯಕ್ತಿತ್ವದ ಜೊತೆಗಿರಲಿ. ನೀವು ಪ್ರತಿದಿನ 1% ಸುಧಾರಿಸಿದರೂ ಸಾಕು. ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ಅತಿ ಎತ್ತರಕ್ಕೆ ಬೆಳೆದಿರುತ್ತೀರಿ. ಹೋಲಿಕೆ ಬಿಟ್ಟಾಗ ಮಾತ್ರ ಶಾಂತಿ ಸಿಗುತ್ತದೆ. 2. ದೌರ್ಬಲ್ಯವನ್ನೇ ಶಕ್ತಿಯನ್ನಾಗಿಸಿ. ಚಾಣಕ್ಯರು ಹೇಳುತ್ತಾರೆ, ನಿಮ್ಮ ಕೊರತೆಗಳನ್ನೇ ನಿಮ್ಮ ಅಸ್ತ್ರಗಳನ್ನಾಗಿಸಿ. ನಿಮಗೆ ಒಂದು ವಿಷಯ ತಿಳಿಯದಿದ್ದರೆ ಅದು ನಿಮ್ಮ ದೌರ್ಬಲ್ಯವಲ್ಲ, ಅದು ಕಲಿಯಲು ಇರುವ ಅವಕಾಶ. ಚಾಣಕ್ಯನು ನೋಡಲು ಸುಂದರನಾಗಿರಲಿಲ್ಲ, ಆದರೆ ಅವನ ಬುದ್ಧಿಶಕ್ತಿ ಇಡೀ ಜಗತ್ತನ್ನೇ ಆಳಿತು. ನಿಮ್ಮ ರೂಪ ಅಥವಾ ಭಾಷೆ ನಿಮ್ಮನ್ನು ನಿರ್ಧರಿಸುವುದಿಲ್ಲ, ನಿಮ್ಮ ಕಾರ್ಯಗಳು ನಿಮ್ಮನ್ನು ನಿರ್ಧರಿಸುತ್ತವೆ. ಜನರು ನಿಮ್ಮನ್ನು ನೋಡಿ ನಗುತ್ತಿದ್ದರೆ ನಗಲಿ, ಆ ನಗುವನ್ನೇ ಇಂಧನವಾಗಿ ಬಳಸಿ ಇತಿಹಾಸ ಸೃಷ್ಟಿಸಿ. ನಿಮ್ಮ ಕೀಳರಿಮೆಯನ್ನು ನಿಮ್ಮ ಗೆಲುವಿನ ಹಠವನ್ನಾಗಿ ಬದಲಿಸಿ. 3. ಜ್ಞಾನ ಮತ್ತು ಕೌಶಲದ ಬಲ. ಕೀಳರಿಮೆಯನ್ನು ಹೋಗಲಾಡಿಸಲು ಇರುವ ಅತಿ ದೊಡ್ಡ ಮದ್ದು ಎಂದರೆ ಜ್ಞಾನ. ನಿಮ್ಮ ಕ್ಷೇತ್ರದಲ್ಲಿ ನೀವು ಪರಿಣಿತರಾದಾಗ ನಿಮ್ಮಲ್ಲಿ ಅಪ್ರತಿಮ ಆತ್ಮವಿಶ್ವಾಸ ಮೂಡುತ್ತದೆ. ಆಚಾರ್ಯ ಚಾಣಕ್ಯರು ಚಂದ್ರಗುಪ್ತನಿಗೆ ಮೊದಲು ನೀಡಿದ್ದು ಕೌಶಲದ ತರಬೇತಿ. ಯಾವಾಗ ನೀವು ಒಂದು ಕೆಲಸವನ್ನು ಎಲ್ಲರಿಗಿಂತ ಉತ್ತಮವಾಗಿ ಮಾಡುತ್ತೀರೋ ಆಗ ಕೀಳರಿಮೆ ಮರೆಯಾಗಿ ಅಹಂ ಬ್ರಹ್ಮಾಸ್ಮಿ ಎಂಬ ಭಾವನೆ ಮೂಡುತ್ತದೆ. ಓದುವುದನ್ನು, ಕಲಿಯುವುದನ್ನು ನಿಲ್ಲಿಸಬೇಡಿ. ಜ್ಞಾನವಿದ್ದರೆ ನೀವು ಯಾರ ಮುಂದೆಯೂ ತಲೆ ತಗ್ಗಿಸಬೇಕಿಲ್ಲ. ನೀವು ಯಾರಿಗಿಂತಲೂ ಕಡಿಮೆಯಿಲ್ಲ. ನಿಮ್ಮ ಪಯಣ ನಿಮ್ಮಿಂದಲೇ ಆರಂಭವಾಗಲಿ. ಕೀಳರಿಮೆಯ ಸಂಕೋಲೆಗಳನ್ನು ಕಳಚಿ ಸಾಮ್ರಾಜ್ಯ ಕಟ್ಟಲು ಸಿದ್ಧರಾಗಿ. ನಿಮ್ಮ ಜೀವನದಲ್ಲಿ ಯಾವ ವಿಷಯಕ್ಕೆ ನೀವು ಕೀಳರಿಮೆ ಅನುಭವಿಸಿದ್ದೀರಿ, ಅದನ್ನು ಹೇಗೆ ಗೆದ್ದೀರಿ, ಕಾಮೆಂಟ್ನಲ್ಲಿ ತಿಳಿಸಿ. ಆತ್ಮವಿಶ್ವಾಸವಿಲ್ಲದೆ ಮನೆಯ ಒಂದು ಮೂಲೆಯಲ್ಲಿ ಕುಳಿತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಧೈರ್ಯ ನೀಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಮ್ಮೆಯಿಂದ ಬದುಕಿ. ಇದು ನಿಮ್ಮ ಚಾಣಕ್ಯ.